ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. 2 ಡೇಸ್ ಬ್ಯಾಕ್ ಅಲ್ಲಿ ನಾನು DHI 300 ಜಾಬ್ ಬಗ್ಗೆ ಮತ್ತು ಅವರು ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೊಟ್ಟಿದ್ದಾರೆ ಅದರ ಬಗ್ಗೆ ನಾನು ಮಾತಾಡಿದ್ದೆ. ಆದರೆ ಅಲ್ಲಿ ನಾವು ಒಂದಷ್ಟು ಥಿಂಗ್ಸ್ಗಳನ್ನು ಹೇಳೋದು ಮರೆತು ಬಿಟ್ಟೆ. ಅದಕ್ಕೆ ಕಂಪ್ಲೀಟ್ ಮಾಡೋಣ ಅಂತೇಳಿ ಈ ವಿಡಿಯೋ ಮಾಡಾಕೊಂತೀನಿ ರೀ. ಈಗ ನಮ್ಮ ಕೀ ಮೂಲಕ DHI ಕಂಪ್ಲೀಟ್ ಆದವರಿಗೆ 300 ಹುದ್ದೆಗಳನ್ನು ತಗೊಳಕುಂತಾರ. ಆ 300 ಹುದ್ದೆಗಳಿಗೆ DHI ಆದವರಷ್ಟೇ ಅರ್ಹತೆ ಪಡ್ಕೊಂಡಿಲ್ಲ. ಅದಕ್ಕೆ PUC ಸೈನ್ಸ್ ಆದವರು ಬರ್ತಾರ, JN ನರ್ಸಿಂಗ್ ಆದವರು ಬರ್ತಾರ, BS ನರ್ಸಿಂಗ್ ಆದವರು ಬರ್ತಾರ, BSc ಸೆಕ್ರೆಟರಿ ಆದವರು ಬರ್ತಾರ, ಆಮೇಲೆ ಯಾವುದೋ ವೆಕೇಶನ್ ಕೋರ್ಸ್ ಆದವರು ಕೂಡ ಬರ್ತಾರ. ಎಲ್ಲಾರನು ಇದಕ್ಕೆ ತೊಗೊಂಬಂದು ಹಾಕ್ಯಾರ. ಆ ಪುಣ್ಯಾತ್ಮರು ಇದನ್ನ ಯಾರು ಸೆಟ್ ಮಾಡ್ಯಾರ ಅವ್ರಿಗೆ ಒಂದು ದೊಡ್ಡ ನಮಸ್ಕಾರ. ಫಸ್ಟ್ ಆಫ್ ಆಲ್ DHI ದವ್ರ ಹುಡುಗರ ಸಾಯ್ಲಿ ಬದುಕಲಿ ಅಂತ ಹೇಳಿ ಒದ್ದಾಡಕ್ ಕುಂತಾವು. ಅವ್ರಿಗೆ 300 ಜಾಬ್ಗಳನ್ನ ಹೋರಾಟ ಮಾಡಿ ತಗೊಂಡಿದ್ರು, ಅವರು ಕಷ್ಟಪಟ್ಟು ತಗೊಂಡಿದ್ರ. ಅವ್ರುಗಳಿಗೆ ನೀವು ಬೇರೆದವ್ರನ್ನು ಕೂಡ ತಗೊಂಬಂದು ತಳಕ್ ಹಾಕಿಬಿಟ್ರಿ, ಹೌದ್ರಿ. ಆಮೇಲೆ ಇನ್ನೂ ಅಷ್ಟು ಜನನ ಮರೆತು ಬಿಟ್ಟಿನಿ. ಓಕೆ, ಈ ವಿಡಿಯೋ ನಾನು ಸ್ಪೆಷಲಿ ಮಾಡ್ತಿರೋದು ಯಾರ ಪುಣ್ಯಾತ್ಮರು ಅದನ್ನ ಎಲಿಜಿಬಿಲಿಟಿ ಕ್ರೈಟೀರಿಯಾ ತೆಗದಾರಲ್ರಿ ಅವ್ರಿಗೆ ಈ ವಿಡಿಯೋ ಮಾಡಕ್ ಕುಂತೇನ್ರಿ, ಅವ್ರಿಗೆ ತಲುಪಿಸ್ರಿ ಇದನ್ನ. ಯಾರ್ಯಾರು ಇನ್ನೂ ಮರ್ತೀರಿ ಅಂತ ಹೇಳ್ತೇನೆ ನೋಡ್ರಿ. ನಾನು ಈಗ ನೀವು DHI 300 ಪೋಸ್ಟಿಗೆ ನೀವು ಒಂದು 5 ಎಲಿಜಿಬಿಲಿಟಿ ಕೊಟ್ಟಿರಿ, ನೀವು ಇನ್ನೂ ಭಾಳ ಜನ ಉಳ್ದಾರ್ರಿ, ಅವ್ರನ್ನ ಹಾಕೊಂಡ್ಬಿಡ್ರಿ. ಯಾರ್ರಿ BA ಆದವ್ರನ್ನ ತಗೋರಿ, ಕಾಮರ್ಸ್ ಆದವ್ರನ್ನ ತಗೊಂಡಿಲ್ಲ ನೀವು, ಹೌದ್ರಿ. IT ಆದವ್ರನ್ನ ಮರ್ತೀರಿ, ಹೌದ್ರಿ. IT ಆದವ್ರನ್ನ ಮರ್ತೀರಿ, B.Ed ಆದವ್ರನ್ನ ಮರ್ತೀರಿ. ಆಮೇಲೆ ಮತ್ತೆ ಯಾರನ್ನ ಮರ್ತೀರಿ ಅಂದ್ರೆ ನೀವು ಈಗ ಇಂಜಿನಿಯರಿಂಗ್, ಡಿಪ್ಲೊಮಾ ಇಂಜಿನಿಯರಿಂಗ್ ಮರ್ತೀರಿ. ಆಮೇಲೆ ಡಿಪ್ಲೊಮಾ ಇಂಜಿನಿಯರ್ ಒಳಗಡೆ ಬೇರೆ ಬೇರೆ ಎಲಿಜಿಬಿಲಿಟಿ ಇದ್ದವ್ರು ಅದ, ಅವ್ರನ್ನೂ ಮರ್ತೀರಿ. BE ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗಳನ್ನ ತಗೋರಿ, ಅವರು ಬರಲಿ ಪಾಪ, ಇವ್ರಷ್ಟೇ ಬೇಡ್ರಿ. ಯಾಕಂದ್ರೆ DHI ನೀವು ಭಾಳ ಉಪಕಾರ ಮಾಡಕ್ ಕುಂತೀರಿ. DHI ಆದವ್ರಿಗೆ 300 ಪೋಸ್ಟ್ ಕೊಟ್ಟು ಭಾಳ ಉಪಕಾರ ಮಾಡಕ್ ಕುಂತೀರಲ್ಲ, ಅದ್ರ ಸಲುವಾಗಿ ಇವ್ರನ್ನೂ ಸೇರಿಸಿರೋದಕ್ಕೆ. ಆಮೇಲೆ ಇವ್ರು ಮಾಡ್ರಿ 7th ಸ್ಟಾರ್ಟ್ ಮಾಡ್ಬಿಡ್ರಿ. 7th ಆದವ್ರನ್ನ ಮಿನಿಮಮ್ 7th ಸ್ಟ್ಯಾಂಡರ್ಡ್ ಆದವ್ರನ್ನ ತಗೋರಿ. ಆಮೇಲೆ 10th ಆದವ್ರನ್ನ ತಗೋರಿ. ಆಮೇಲೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್, PUC ಆದವ್ರನ್ನ ಸೇರಿಸ್ಕೋರಿ, GOC ದವ್ರನ್ನ ಸೇರಿಸ್ಕೋರಿ. ಆಮೇಲೆ ಎಲ್ಲ ನೋಡಿ ಯಾವ ಬರ್ತಾನೆ ನೋಡ್ರಿ, ಎಲ್ಲ ನಮ್ಮನೆ ಕೋರ್ಸ್ ಆದವ್ರನ್ನ ಇದಕ್ಕೆ ಸೇರಿಸ್ಕೋರಿ. ಯಾಕಂತಂದ್ರೆ ನಮ್ದು DHI ಆದವ್ರದ್ದು ದೊಡ್ಡ ಮನಸ್ಸೈತಿ. ಓಕೆ, ನೀವೇನು ಹೇಳ್ತೀರ ಅದನ್ನ ಕೇಳಕ್ಕೆ ರೆಡಿ ಇದೀವಿ. ಈಗ ಮುದುಕಾಗ ಮಟ್ಟ ಕೇಳ್ಕೊಂತ ಬಂದೀವಿ, ಇನ್ನು ಮುಂದಾದ್ರೂ ಕೇಳ್ತೀವಿ ಅಲ್ರಿ. 300 ಪೋಸ್ಟಿಗೆ ನೀವು BS ನರ್ಸಿಂಗ್ ಆದರೂ ಸೇರಿಸ್ಕೊಂಡ್ರ ಅದ್ರಾಗ ಯಾರಿಗಂತ ಸಿಗಬೇಕು ಸೀಟ್ ಅವು. ಇನ್ನೂ ಅದ್ರಾಗ ಹೈದರಾಬಾದ್ ಕರ್ನಾಟಕದ ಏನು ಹನ್ನೆ ಬರ ಗೊತ್ತಿಲ್ಲ. ಇನ್ನು ಹೈದರಾಬಾದ್ ಕರ್ನಾಟಕ ಡಿವೈಡ್ ಮಾಡಿಬಿಟ್ರಿಪ್ಪ ಅಂದ್ರೆ ಎಷ್ಟು ಪೋಸ್ಟ್ ಬರ್ತಾವೆ ಯಾರಿಗೆ ಗೊತ್ತು. ಇದಕ್ಕೆ ನಮ್ಮ ಆರ್ಕಿಗ ರೆಸ್ಟ್ ಆಫ್ ಕರ್ನಾಟಕ ಎಷ್ಟು ಬರ್ತಾವೆ ಗೊತ್ತಿಲ್ಲ. ಅಂತದ್ರಾಗ ನೀವು JNM ನರ್ಸಿಂಗು, BSc ನರ್ಸಿಂಗು, ವೆಕೇಶನ್ ಕೋರ್ಸಸ್ಸು ಅವ್ರು ಇವ್ರನ್ನೆಲ್ಲ ಸೇರಿಸ್ಕೊಂಡ್ಬಿಟ್ರೆ ನಮ್ಮ DHI ಆದವ್ರಿಗೆ ಏನು, ಇದನ್ನು ನೀವು ತೆಗಿಬೇಕು, ರಿಕ್ವೆಸ್ಟ್ ಮಾಡ್ಕೊತೀನಿ. ಆಮೇಲೆ ಅದ್ರ ಜೊತೆಗೆ ಈ ನಮ್ಮ ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳ ನಿರುದ್ಯೋಗಿ ನಿರೀಕ್ಷಣಾ ಅಧಿಕಾರಿಗಳ ಸಂಘದವರದಿರಲ್ಲ, ಇದಕ್ಕೊಂದು ಹೋರಾಟ ಮಾಡ್ರಿ. ಇವ್ರ ಜೊತೆಗೆ ಯಾರು ನೀವು ಈಗ DHI ಕೋರ್ಸ್ ಕಂಪ್ಲೀಟ್ ಮಾಡಿರಲ್ಲ, ನೀವು ಅವ್ರ ಜೊತೆಗೆ ಕೈ ಜೋಡಿಸ್ರಿ. ಆಲ್ರೆಡಿ ಅವರು ಹೋರಾಟ ಸ್ಟಾರ್ಟ್ ಮಾಡೋರು ಅದಾರ, ಇನ್ನೂ ಕಾನ್ಫರ್ಮ್ ಆಗಿಲ್ಲ. ಕಾನ್ಫರ್ಮ್ ಆಗೋಕ್ಕಿಂತ ಮೊದಲ ನೀವು ಏನು ಮಾಡ್ರಪ್ಪ ಅಂದ್ರೆ ಲೆಟರ್ ಕೊಡ್ರಿ. ಇವನ್ನೆಲ್ಲರನ್ನು ತೆಗೆದ ಓನ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಆದವ್ರಿಗೆ ಮಾತ್ರ ಈ ಅರ್ಹತೆಯನ್ನು ಕೊಡ್ರಿ ಅಂತ ಹೇಳಿ ನೀವು ರಿಕ್ವೆಸ್ಟ್ ಮಾಡ್ಕೋರಿ. ಯಾಕಂದ್ರೆ ಇದು BS ನರ್ಸಿಂಗ್, JNM ನರ್ಸಿಂಗ್ ಆದವ್ರಿಗೆ ಭಾಳ ಆಪ್ಷನ್ ಅದಾವು, ಬಟ್ ಹೆಲ್ತ್ ಇನ್ಸ್ಪೆಕ್ಟರ್ ಆದವ್ರಿಗೆ ಯಾವ್ದು ಆಪ್ಷನ್ ಇಲ್ರಿ. ಯಾಕೆ ಹೇಳಕ್ ಕುಂತೀನಂದ್ರೆ BS ನರ್ಸಿಂಗ್, JNM ನರ್ಸಿಂಗ್ ಸೆಂಟ್ರಲ್ ಗೌರ್ಮೆಂಟ್ ಜಾಬು, NHM ಜಾಬು, AVIV ಜಾಬ್ ಅಂತೇಳಿ ಪ್ರೈವೇಟ್ ಜಾಬ್ ಅಂತ ಅದಾವು. ಪ್ರೈವೇಟ್ ಎಲ್ಲ ಕಡೆನೂ ಹೋಗ್ಬೋದು. ಆದ್ರೆ DHI ಆದವ್ರಿಗೆ ಯಾವ್ದು ಆಪ್ಷನ್ ಇಲ್ರಿ. 300 ಪೋಸ್ಟ್ ಬಿಟ್ರೆ ಬೇರೆ ಗತಿನೇ ಇಲ್ಲ ಅವ್ರಿಗೆ, ಬೇರೆ ಗತಿ ಇಲ್ಲ. ಬೇರೆ ಏನೋ ಬೇರೆ ದಂಧೆ ಮಾಡಕ್ ಹೋಗ್ಬೇಕು ಹೊರತು ಅವ್ರಿಗೆ ಜಾಬ ಇಲ್ಲ ಇದ್ರ ಮ್ಯಾಗ. ಹಿಂಗಾಗಿ ಬೇರೆದವರು ಕೂಡ ಇದಕ್ಕೆ ಕೋಆಪರೇಟಿವ್ ಮಾಡಬೇಕು. ಈ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಇದನ್ನ ಜಾಬ್ಗಳನ್ನ ಪ್ಯೂರ್ಲಿ ಇವ್ರಿಗೆ ಅಷ್ಟೇ ಕೊಡಬೇಕು. ನಾನು ಮನವಿನೂ ಮಾಡಕ್ ಕುಂತೀನಿ, ಆಗ್ರಹನೂ ಮಾಡ್ತೀನಿ.